ಹಲೋ. ನಾನ್ ನಿಮ್ಗೆ ನಿನ್ನೆನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಬೇರಿಷ್ ಇದ್ದಾಗ ಯಾವ ಜಾಗದಲ್ಲಿ ವರ್ಕ್ ಮಾಡ್ಬೇಕು, ಬುಲ್ಲಿಶ್ ಇದ್ರೆ ಯಾವ ಜಾಗದಲ್ಲಿ ವರ್ಕ್ ಮಾಡ್ಬೇಕು ಅಂತ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನಾನು ಹೇಳ್ತಾ ಇರೋದು ಈಗ ಒಂದು ವೀಕ್ ಇಂದ ನೀವೇ ಅಬ್ಸರ್ವ್ ಮಾಡಿದ್ರುನು, ಯಾರ್ಯಾರು ವಿಡಿಯೋ ನೋಡ್ತಾ ಇದಾರೆ ಅವ್ರಿಗೆ, ನನ್ನ ಎಂಟ್ರಿ ಕಡೆ ಎಲ್ಲಿರುತ್ತೋ ಮಾರ್ಕೆಟ್ ಅವು ಸೇಫ್ ಆಗೇ ಇರ್ತವೆ. ಯಾವಾಗ್ಲೂ ಎರಡಕ್ಕೂ ಟ್ಯಾಪ್ ಮಾಡಿ ನೋಡಿ, ಇಲ್ಲಿಂದ ಬುಲಿಶ್ ಆಗುತ್ತೆ ಅಂತ ನೀವ್ ಯಾಕೆ ಅನ್ಕೊಂತೀರಾ? ಈಗ ನಾನಂದಿದ್ದೆ ಇಲ್ಲಿ ಡಬಲ್ ಟ್ಯಾಪ್ ಅಂತ ಈ ಜಾಗ. ಈ ಜಾಗ ಇದೆಯಲ್ಲ, ಇದನ್ನ ಡಬಲ್ ಟ್ಯಾಪ್ ಆಗಿದೆ ಅಂತಂದೆ. ಕರೆಕ್ಟಾ? ಈ ಜಾಗನ. ಇಲ್ಲಿಂದ ಇಲ್ಲಿ ಬ್ರೇಕ್ಔಟ್ ಕೊಟ್ಕೊಂಡು ಮೇಲೆ ಹೋದ್ರೆ ನೀವು ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡಿ. ಇದರಿಂದ ಕೆಳಗಡೆ ಬಂದ್ರೆ ನೀವು ಬೇರೆ ಶೇರ್ ವರ್ಕ್ ಮಾಡ್ಬೇಕು. ಹೌದಲ್ವಾ? ಇದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟ ಅದಕ್ಕಿಂತ ಸೇಫ್ ಆಗಿ ಇಟ್ಟಿದ್ದೆ ನಾನು. ಸೊ ಇಲ್ಲಿಂದ ಯಾಕೆ ಬಂತು ಏನು ಅಂತ ಇವತ್ತೊಂದು ವಿಡಿಯೋದಲ್ಲಿ ಹಾಕ್ತೆ. ಅದನ್ನ ನೀವು ಬೇಕಾದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೊಂದು ಫಿಬೊನಾಚಿ ಹಾಕ್ತೀನಿ. ಈ ಸ್ವಿಂಗಿಗೆ ಮಾರ್ಕೆಟು ಯಾವ್ದು ಜಾಗಕ್ಕೆ ಟ್ಯಾಪ್ ಮಾಡೋಗೆ ನೋಡಿ, ಇಲ್ಲಿ ನಾನು ಈ ಲೈನ್ ಇಂದ ಇಲ್ಲಿಗೆ ಇದು ಫಿಬೊನಾಚಿ ಹಾಕ್ತಾ ಇದೀನಿ. ನಾನು ನಿಮಗೆ ವಿಡಿಯೋದಲ್ಲೇ ಹೇಳಿದೆ 1.68 ನ ಬಿಡ್ತಾ ಇದೆ ಮಾರ್ಕೆಟ್, 2.64 ಗೆ ಹೋಗುತ್ತೆ ಅಂತ. ನೋಡಿ ಅಲ್ಲಿಂದ ಸೇಮ್ ಫಾಲ್ ಆಗಿ 2.6 ಗೆ ಬಂದು ತಿರ್ಗಾ 2.6 ಕೂಡ ಅಂದ್ರೆ ಈ ತರ ಬಿಟ್ಬಿಟ್ಟು ರೀಟೆಸ್ಟ್ ಆಗ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ವಾಪಸ್ಸು 3.618 ಗೆ ಬಂದಿದೆ, ಮಾರ್ಕೆಟ್ ಸ್ಟಾಪ್ ಆಗಿದೆ. ಈ ತರ ನೀವುನು ಹಾಕಿ ಟ್ರೇಡಿಂಗ್ ಮಾಡೋದನ್ನ ಕಲಿಬೇಕು. ಅವಾಗ್ಲೇ ಅಷ್ಟೇ ನೀವು ಟ್ರೇಡಿಂಗ್ ಮಾಡಕ್ಕಾಗೋದು. ನೀವ್ ಏನಕ್ ಮಾಡಿದೀರ ಅಂತ ಗೊತ್ತಿರ್ಬೇಕು. ನೋಡಿ ನಮ್ ಎಂಟ್ರಿ ಯಾವ ತರ ಇರುತ್ತೆ ಅಂತಂದ್ರೆ, ಸೇಫ್ ಆಗಿರ್ಬೇಕು ಅನ್ನೋದು ಅಷ್ಟೇ ಒಂದು ಕಾನ್ಸೆಪ್ಟ್. ಎಂಟ್ರಿ ಮಾಡಿದ್ರೆ ಅದು ಪ್ರಾಫಿಟ್ ಅಲ್ಲ, ಎಂಟ್ರಿ ಕ್ಲೋಸ್ ಆಗ್ಬೇಕು. ಹಾ, ಓಕೆನಾ? ನಾಳೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೋಡೋಣ. ನೀವೇ ನೀವೇ ಚೆಕ್ ಮಾಡಿ ನೋಡಿ. ಇವಾಗ ಇದು ಒಂದು ಟ್ರೆಂಡ್ ಲೈನ್ ಆಯ್ತಾ? ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ಕ್ಲೋಸ್ ಮಾಡಿದ್ರೆ ಫಸ್ಟ್ 4 ಅವರ್ಸ್ ಇವು. 4 ಅವರ್ಸ್ ಅಲ್ಲಿ ನಿಮ್ಗೆ ಸಖತ್ತಾಗಿ ಒಂದು ಅರ್ಥ ಆಗುತ್ತೆ. ಮಾರ್ಕೆಟ್ ನೋಡಿ, ಈ ಜಾಗದಿಂದನೇ ವಾಪಸ್ಸು ಇಲ್ಲಿಂದ ಇಲ್ಲಿಗೆ ಫಾಲ್ ಆಗಿ ವಾಪಸ್ ಹಿಂಗ್ ಬಂದು ಈ ಜಾಗನ ಕ್ರೂಷಿಯಲ್ ಆಗಿ ತಗೊಂಡ್ಬಿಟ್ಟಿದೆ. ಇಲ್ಲಿಂದ ಇಲ್ಲಿಗೆ ಸೀದಾ ಗ್ಯಾಪ್ ಅಪ್ ಆಗ್ಬಿಟ್ಟು ಇದೇ ಜಾಗಕ್ಕೂ ವಾಪಸ್ ಇದೇ ಜಾಗದಲ್ಲಿ ಬಂದು ರೀಟೆಸ್ಟ್ ಮಾಡ್ತಾ ಇದೆ ಮಾರ್ಕೆಟ್. ನೀವು ಅಬ್ಸರ್ವ್ ಮಾಡಿ, ಇದೇ ಜಾಗದಲ್ಲಿ ರೀಟೆಸ್ಟ್ ಮಾಡ್ತಾ ಇದೆ. ಮತ್ತೆ ಇಲ್ಲಿ ಏನ್ ಮಾಡಿದೆ ಅಂತ ನೀವೇ ಥಿಂಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲೇನ್ ಮಾಡಿದೆ, ಮಾರ್ಕೆಟ್ ಎಂಡ್ ಆಗ್ಬೇಕಾದ್ರೆ ಆ ಕ್ಯಾಂಡಲ್ ನ ಇನ್ಸೈಡ್ ಆಫ್ ಕ್ಯಾಂಡಲ್ ಮಾಡ್ಬಿಟ್ಟು ಮತ್ತೆ ಅದೊಂದು ಸಪೋರ್ಟ್ ಲೆವೆಲ್ ವರ್ಕ್ ಆಗ್ತಿರೋದ್ರಿಂದ ಮಾರ್ಕೆಟ್ ಆ ಜಾಗದಲ್ಲಿ ಮಾರ್ನಿಂಗ್ ಸ್ಟಾರ್ ಮಾಡಿದೆ. ಸೊ ಮಾರ್ನಿಂಗ್ ಸ್ಟಾರ್ದು ಕಾನ್ಸೆಪ್ಟ್ ಏನು, ಡೌನ್ ಟ್ರೆಂಡ್ ಅಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ ಸ್ಟಾರ್ ಬಂದ್ರೆ ಮಾರ್ಕೆಟ್ ಅಪ್ ಸೈಡ್ ಮೂಮೆಂಟಮ್ ಹೋಗುತ್ತೆ. ಅದಕ್ಕೆ ನಿಮ್ ಎಂಟ್ರಿ ಎಲ್ಲಿರ್ಬೇಕು ಏನು ಅನ್ನೋದನ್ನ ಪ್ಲಾನ್ ಮಾಡಿದೀನಿ, ತೋರಿಸ್ತೀನಿ ನಿಮ್ಗೆ. ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಕೂಡ ಆಗ್ಬೋದು. ಯಾಕೆಂತಂದ್ರೆ ಆಲ್ರೆಡಿ ಈ ಲೈನ್ ನ ಬ್ರೇಕ್ ಮಾಡ್ಬಿಟ್ಟಿದೆ. ಈ ನೆಕ್ ಲೈನ್ ನ ಬ್ರೇಕ್ ಮಾಡೋದ್ರಿಂದ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ 1 ಅವರ್ ಏನ್ ಹೇಳ್ತಾ ಇದೆ, 1 ಅವರ್ ಸೇಮ್ ಒಂದು ಹ್ಯಾಮರ್ ಕ್ಯಾಂಡಲ್ ತರ ಫಾರ್ಮೇಶನ್ ಆಗಿ ಅಲ್ಲೇ ಸ್ಟಾಪ್ ಕೊಟ್ಟಿದೆ. ಸೊ ಇಲ್ಲಿ ನೋಡಿದ್ರೆ ಸ್ಟ್ರಾಂಗ್ ಎಂಗಲ್ಫಿಂಗ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ 30 ಮಿನಿಟ್ ಅಲ್ಲಿ. ಸೊ ಗ್ರೀನ್ ಕ್ಯಾಂಡಲ್, ಅದು ಡೌನ್ ಟ್ರೆಂಡ್ ಅಲ್ಲಿ ಬಂದಾಗ ಗ್ರೀನ್ ಕ್ಯಾಂಡಲ್ ಆಗಿರೋದ್ರಿಂದ ಮಾರ್ಕೆಟ್ ಬುಲಿಶ್ ಆಗುತ್ತೆ ಅಂತ ತೋರಿಸ್ತಾ ಇದೆ, ಅದು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಮೇಲೇನಾದ್ರೂ ಬಂದ್ರೆ ಮಾರ್ಕೆಟ್ ನೋಡಿ, ಮಾರ್ಕೆಟ್ ಅದ್ ಏನಾದ್ರು ನೀವು ನಾಳೆ ಬುಲ್ಲಿಶ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ಬೇಕು ಅಂತಂದ್ರೆ ಎಂಟ್ರಿ ಎಲ್ಲಿರ್ಬೇಕು ಅಂತಂದ್ರೆ 26,063 ಜಾಸ್ತಿನೇ ಇಟ್ಕೊಂಬೇಡಿ. 63 67 ಮೇಲೆ ನಿಮ್ ಎಂಟ್ರಿನ ಮೂವ್‌ಮೆಂಟ್ ಮಾಡಿ. ಸ್ಟಾಪ್ ಲಾಸ್ ನ ಆದಷ್ಟು ಕಡಿಮೆ ಇಟ್ಕೊಂಡಿರಿ. ಬೇರಿಷ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ಬೇಕು, ಇದು ಬುಲಿಶ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ 26,065 ಮೇಲೆ ವರ್ಕ್ ಮಾಡಿ. 65, 67 ಇಲ್ಲಿ ನಿಮ್ಮ ಟಾರ್ಗೆಟ್ ನ ಬುಕ್ ಮಾಡೋ ಲೆವೆಲ್ ಬರುತ್ತೆ. 26,093, 90 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ನಲ್ಲಿ 30 ಪಾಯಿಂಟ್ ಕ್ಯಾಪ್ಚರ್ ಮಾಡಿದಂಗ್ ಆಗುತ್ತೆ. ಸೊ ಬುಕ್ ಮಾಡೋ ಸಾಧ್ಯತೆ ಮಾಡಿ. ಇಲ್ಲಾಂದ್ರೆ ಇಲ್ಲಿಂದ ಮಾರ್ಕೆಟ್ ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ ಅಂತಂದ್ರೆ, ಅಂದ್ರೆ ಈ ಕ್ಯಾಂಡಲ್ ಇಲ್ಲಿಗೆ ಬಂದು ಟಚ್ ಆಗಿ ವಾಪಸ್ ಬರ್ತಾ ಇದೆ ಅಂದ್ರೆ ಕಟ್ ಮಾಡಿ. ಅಂದ್ರೆ ವಾಪಸ್ಸು ಈ ಜಾಗಕ್ಕೆ ವಾಪಸ್ ಹೋಗಿ ಟಚ್ ಆಗಿ ಆ, ಮತ್ತೆ ಟಚ್ ಆಗೇ ಆಗುತ್ತೆ. ಇಲ್ಲಿಗೆ ಹೋಗಿ ಟಚ್ ಆಗಿ ಬಂತು ಅಂದ್ರೆ ಮತ್ತೆ ಟಚ್ ಆಗೇ ಆಗುತ್ತೆ. ಆತು ಅಂತಂದ್ರೆ ನಿಮ್ಮ ಸ್ಲಾಟ್ ನ ಬುಕ್ ಮಾಡೋ ಲೆವೆಲ್ ಮಾಡಿ. ಇಲ್ಲ ಮಾರ್ಕೆಟ್ ಈಗ ಹೋಗ್ತಾ ಇದೆ ಹಿಂಗೆ, ಇದನ್ನ ಹಿಂಗೆ ಫ್ಲೋ ಅಲ್ಲೇ ಕಟ್ ಮಾಡ್ತು ಅಂದ್ರೆ ನೀವು ಈ ಇದ್ರ ತನಕನ ಕಾಯ್ಕೊಂಡು ಕೂತ್ಕೋಬಹುದು. 26,130 ಅಂತ ಕಾಯ್ಬೋದು. ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ, ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಆ ತರ ಕಟ್ ಮಾಡಿದ್ರೆ ಮಾತ್ರ. ಓಕೆ, ಬೇರಿಷ್ ಏನಾದ್ರು ನೀವು ವರ್ಕ್ ಮಾಡೋದಂತಂದ್ರೆ 26,026ರಿಂದ ಕೆಳಗಡೆ ವರ್ಕ್ ಮಾಡಿ. ಯಾಕಂದ್ರೆ ಇಲ್ಲಿ ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಸ್ವಲ್ಪ ಸಣ್ಣ ಮಾಡಿ. ಡಬಲ್ ಟಾಪ್ ಕೂಡ ಮಾಡಿದೆ. ಯಾಕೆಂದ್ರೆ ಮತ್ತೆ ಇದನ್ನ ಮಲ್ಟಿಪಲ್ ಟೈಮ್ ಜಾಗನ ಮಾರ್ಕೆಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ಬಿಟ್ಟು ಅದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದಿರೋದ್ರಿಂದ ವಾಪಸ್ ಅದೇ ಜಾಗಕ್ಕೆ ಹೋಗಿ ರೀಟೆಸ್ಟ್ ಕೊಟ್ಟಿರೋದ್ರಿಂದ ವಾಪಸ್ ಅಲ್ಲಿಂದನೇ ಫಾಲ್ ಆಗ್ಬೋದು.
ಸೊ ಆ ಫಾಲ್ ಆದ್ರೂನು ನಿಮ್ ಎಂಟ್ರಿ ಎಲ್ಲಿರ್ಬೇಕು? ಇದು ಟ್ರೆಂಡ್ ಫಿಬೊನಾಚಿನೆಲ್ಲ ಹಾಕ್ಬಿಟ್ಟು ಡ್ರಾ ಮಾಡ್ಕೊಂಡು ನಾನ್ ಮಾಡಿರೋದಿದು. ಇಲ್ಲಿಂದ 26,000ದಿಂದ 26,000ರಿಂದ ಕೆಳಗಡೆ ನಿಮ್ಮ ಎಂಟ್ರಿ ಇದ್ರೆ ಟಾರ್ಗೆಟ್ ಬಂದ್ಬಿಟ್ಟು 25,984. ಆಕ್ಚುಲಿ ಇದು ಹೋಗ್ಬೇಕಾಗಿರೋ ಜಾಗ ಬಂದ್ಬಿಟ್ಟು 25,940, 38 ಈ ಲೆವೆಲ್‌ಗೆ ಹೋಗ್ಬೇಕಾಗಿರೋದು. ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರ ಮೂವ್‌ಮೆಂಟ್ ಆಗುತ್ತೆ, ಏನ್ ಕತೆ ಅಂತ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಪಂಚ್ ಮಾಡೋಣ ಅಂತ ಹೇಳ್ತಾ ಇವಾಗ ಬೇರೆ ಕಡೆ ಹೋಗೋಣ. ಗೋಲ್ಡ್ ಏನಾಗ್ತಿದೆ ಗೋಲ್ಡ್ ಅಬ್ಸರ್ವ್ ಮಾಡ್ರಿ. ಗೋಲ್ಡು ವಾಹ್! ನನ್ನ ಟಾರ್ಗೆಟ್ ಕಡೆ ಗೋಲ್ಡ್ ಹೋಗ್ತಾ ಇದೆ. ನಾನು ಅವತ್ತೇ ಹೇಳಿದೆ ಈ ಲೈನ್‌ನ ಬ್ರೇಕ್ಔಟ್ ಕೊಟ್ರೆ ಫ್ಲೋ ಅಲ್ಲಿ ಮಾರ್ಕೆಟ್ ಕಟ್ ಮಾಡ್ತಿದೆ ನೋಡಿ. ಇದನ್ನು ಹೇಳೋದು ಫ್ಲೋ ಅಲ್ಲಿ ಕಟ್ ಮಾಡ್ತಿದೆ ನೋಡಿ. ಇಲ್ಲಿಗೆ ಹೋಗಿ ಟ್ಯಾಪ್ ಆಗಿ ವಾಪಸ್ ಬರ್ತೈತೆ ಅಂತಂದ್ರೆ ಇಲ್ಲಿಗೆ ಹೋಗಿ ಟ್ಯಾಪ್ ಆಗಿ ವಾಪಸ್ ಬಂದ್ರೆ ನೀವು ಎಕ್ಸಿಟ್ ಮಾಡ್ಬೇಕು. ಇಲ್ಲಿ ಎಂಟ್ರಿ ಮಾಡಿದ್ರೆ ಟ್ಯಾಪ್ ಅಲ್ಲಿ ಇದು ಟ್ಯಾಪ್ ಆಗಿ ವಾಪಸ್ ಬರ್ತಿಲ್ಲ, ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ ಮಾರ್ಕೆಟ್. ಹೋಗ್ತಾ ಇರೋ ವೇ ಅಲ್ಲಿ ಫ್ಲೋ ಅಲ್ಲಿ ಕಟ್ ಮಾಡ್ತಿರೋದ್ರಿಂದ ಬುಲ್ಲಿಶ್ ಟ್ರೆಂಡ್ ನೋಡ್ಬೋದು. ಮಾರ್ಕೆಟ್ ಅಲ್ಲಿ ನಾನೇನಂದೆ ಇಲ್ಲಿಂದ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಬೇರಿಶ್ ನೋಡ್ಬೇಕು ಅಂದೆ. ಕ್ಲೋಸ್ ಆಗ್ಲಿಲ್ಲ, ಅದು ಬೇರಿಶ್ ಆಗ್ಲಿಲ್ಲ. ಸೊ ನಾನು ಅನ್ಕೊಂಡಿರೋ ಪ್ರಕಾರ ಟಾರ್ಗೆಟ್ 4,579. ನೋಡೋಣ ಏನೇನಾಗುತ್ತೆ. ಹಾ, ಓಕೆನಾ. BTC ಅಬ್ಸರ್ವ್ ಮಾಡಿದ್ರೆ ಬಿಟ್ಕಾಯಿನ್ ಅಷ್ಟೇ. ಅದು ನಾನು ಎಲ್ಲಿ ಎಂಟ್ರಿ ಹೇಳಿದೀನೋ ಅಲ್ಲಿಂದ ನೋಡಿ ಇಲ್ಲಿ ಹೇಳಿದ್ದೆ ಫಸ್ಟು, ಈ ಜಾಗದಿಂದ ಮಾರ್ಕೆಟ್ ಬಿಟ್ರೆ ಇಲ್ಲಿಗ್ ಬರ್ಲೇಬೇಕು ಅಂತ ಬಂದಿದೆ. ಸೊ ಈಗೇನಾದ್ರು ಇದನ್ನ ಬ್ರೇಕ್ಔಟ್ ಕೊಡ್ಬೇಕು, ಬುಲ್ಲಿಶ್ ಆಗ್ಬೇಕು ಅಂದ್ರೆ, ಇಲ್ಲಾಂದ್ರೆ ಸುಮ್ನೆ ಇಲ್ಲೇ ಆಟಿದ್ರೆ ನಿಮ್ಗೆ ಯೂಸ್ ಇಲ್ಲ. ಸೊ ಹಂಗಾಗಿರೋದ್ರಿಂದ ಬೇರಿಶ್ ಅಲ್ಲಿ ಅಂದ್ರೆ ಬೇರಿಶ್ ಆಗೋದು ತುಂಬಾ ರೇರ್ ಅಂತ ಹೇಳ್ತಾ ಇದೀನಿ. 73,000 ಬಿಟ್ರೆ ಮಾತ್ರ ಬೇರಿಶ್ ಟ್ರೆಂಡ್ ನೋಡ್ಬೋದು. ಅದು ಸೀದಾ ಸಿಕ್ಕಾಪಟ್ಟೆ ಫಾಲ್ ಆಗುತ್ತೆ. ಅದನ್ನ ಮಾರ್ಕ್ ಬಿಡಲ್ಲ ಅಂತ ಅವತ್ತಿಂದ ಹೇಳ್ತಾ ಇದೀನಿ. ಇದೇ ಕ್ರಿಪ್ಟೋದಲ್ಲಿ ಇನ್ನೊಂದು ಕಾಯಿನ್ ಬಗ್ಗೆನೂ ಮಾತಾಡಿದ್ವಿ. ಸೊ ಅದು ಸೊಲಾನಾ. ಸೊಲಾನಾ ನೀವು ಅಬ್ಸರ್ವ್ ಮಾಡಿ ನೋಡಿ. ಅದು ನಾನು ಹಾಕಿರೋ ಲಕ್ಷ್ಮಣ ರೇಖೆನ ಬಿಟ್ಟು ಮುಂದಕ್ಕೂ ಹಿಂದಕ್ಕೂ ಓಡಾಡಿಲ್ಲ. ನೋಡೋಣ ಇಲ್ಲಿಂದ ಏನಾದ್ರು ಬ್ರೇಕ್ ಡೌನ್ ಏನಾದ್ರು ಕೊಟ್ಟು ಬುಲ್ಲಿಶ್ ಕಡೆ ಹೋಗ್ತಾನೋ ಏನಂತ ಗೊತ್ತಾಗುತ್ತೆ. ಅಂದಾಗೆ ಇವತ್ತಿನ ಗೋಲ್ಡ್ ರೇಟ್‌ನ ನೀವೇನಾದ್ರು ಅಬ್ಸರ್ವ್ ಮಾಡೋದಾದ್ರೆ 12,000 ಗೋಲ್ಡ್ ರೇಟು 12,835 ಮತ್ತೆ ₹70 ಜಾಸ್ತಿ ಆಯ್ತು. ಹಾ, ಎಲ್ಲಿದ್ದೀರಾ? ನೀವೇನ್ ಮಾಡ್ತಾ ಇದೀರಾ ಅಂತ ಥಿಂಕ್ ಮಾಡಿ. ಇನ್ವೆಸ್ಟ್‌ಮೆಂಟ್ ಮಾಡ್ಬೇಕು ಅಂತಂದ್ರೆ ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್ ಮೇಲೆ ಮಾಡಿ ಅಂತ ಪಡ್ಕೊಂತ ಇದ್ದೆ. ಸಿಲ್ವರ್ ನೋಡಿದ್ರೆ 2,40,000 ಆಗೋಯ್ತು. ನಾನು ಸಿಲ್ವರ್‌ನ 1,25,000ನೋ 20,000 ಇದ್ದಾಗಲೇ ಒಂದು ವಿಡಿಯೋ ಮಾಡ್ಬಿಟ್ಟಿದ್ದೆ. ಸಿಲ್ವರ್ ನಮ್ಮ ಅಪ್ಪನೇ ಕಮ್ಮಿ ಆಗಲ್ಲ. ಸಿಲ್ವರ್ ಮಾತ್ರ ಶೂಟ್ ಆಗುತ್ತೆ ಅಂತ. ಸಿಲ್ವರ್‌ಗೂ ಗೋಲ್ಡ್‌ಗೂ ಕಂಪೇರ್ ಮಾಡಿದ್ರೆ ಸಿಲ್ವರೇ ತುಂಬಾ ರಿಟರ್ನ್ಸ್‌ನ ಕೊಟ್ಟಿರೋದು. ಇದಕ್ಕೂ ಅದಕ್ಕೂ ಎಷ್ಟತ್ರ ಅದೊಂದು 5-10% ಕೊಟ್ರೆ 30-40% ರಿಟರ್ನ್ ಕೊಟ್ಟಿದೆ ಸಿಲ್ವರು. ನೋಡಿ ಯಾವ್ದು ಫ್ಯೂಚರ್ ಲೈಫಲ್ಲಿ ಯೂಸ್ ಆಗುತ್ತೋ ಅದಕ್ಕಷ್ಟೇ ಬೆಲೆ ಇರುತ್ತೆ. ಇವಾಗ ಸಿಲ್ವರ್‌ನ ಎಲ್ಲ ಇದಕ್ಕೂ ಯೂಸ್ ಮಾಡ್ತಿರೋದ್ರಿಂದ ಸಿಲ್ವರ್‌ಗೆ ತುಂಬಾ ಬೆಲೆ ಇದೆ. ನೋಡ್ಕೊಂಡ್ಬಿಟ್ಟು ನಾಳೆ ಟ್ರೇಡ್‌ನ ಪಂಚ್ ಮಾಡಿ ಸೇಫ್ ಆಗಿ ಇಲ್ಲಿ ಟ್ರೇಡ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಏನಾದ್ರು ನಿಮಗೆ ಕನ್‌ಫ್ಯೂಸ್ ಇದ್ರೆ ದಯವಿಟ್ಟು DM ಮಾಡಿ, ಕಮೆಂಟ್ ಹಾಕಿ ಅಂತ ಕೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಮುಗಿಸ್ತಾ ಇದೀನಿ. ಬಾಯ್.